ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರೆಯ ಅಂಗವಾಗಿ ನಡೆದ ಕ್ರೀಡಾ ಸ್ಪರ್ಧೆಗಳು ದೇಸಿ ಕ್ರೀಡಾಪಟುಗಳಿಗೆ ಹೊಸ ವೇದಿಕೆಯನ್ನು ಕಲ್ಪಿಸಿದವು. ಕೊಪ್ಪಳ ಜಿಲ್ಲಾ ಅಥ್ಲೆಟಿಕ್ಸ್ ಸಂಸ್ಥೆ, ವಿವಿಧ ಕೈಗಾರಿಕೆಗಳು ಹಾಗೂ ಉದ್ಯಮಿಗಳ ನೆರವಿನಿಂದ ಇದೇ ಮೊದಲ ಬಾರಿಗೆ ಜಾತ್ರೆಯ ವೇಳೆ ಗವಿಶ್ರೀ ಕ್ರೀಡಾ ಉತ್ಸವ ನಡೆಸಲಾಯಿತು. ಈ ಕ್ರೀಡಾ ಸ್ಪರ್ಧೆಗಳ ಪೈಕಿ ಹೆಚ್ಚು ಗಮನ ಸೆಳೆದಿದ್ದು ಸಾಂಗ್ರಾಣಿ ಕಲ್ಲು ಎತ್ತುವ ಸ್ಪರ್ಧೆ. ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯಾಪಕವಾಗಿದ್ದ ವಿವಿಧ ತೂಕಗಳ ಸಾಂಗ್ರಾಣಿ ಕಲ್ಲು ಎತ್ತುವ ದೈಹಿಕ ಕಸರತ್ತಿನ ಸಾಹಸ ಕ್ರೀಡೆ ಇತ್ತೀಚಿನ ವರ್ಷಗಳಲ್ಲಿ ಮರೆಯಾಗುತ್ತಿದೆ. ಜಾತ್ರೆಯಲ್ಲಿ 50 ಕೆಜಿಯಿಂದ 110 ಕೆಜಿ ತೂಕದ ತನಕದ ಕಲ್ಲುಗಳನ್ನು ಎತ್ತುವ ಸಾಹಸ ಪ್ರದರ್ಶಿಸಲಾಯಿತು. ಸ್ಪರ್ಧಿಗಳು ಹಂತ ಹಂತವಾಗಿ ಹೆಚ್ಚಿನ ತೂಕದ ಕಲ್ಲುಗಳನ್ನು ಎತ್ತುತ್ತಿದ್ದರೆ ಜನ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದರು. ಮೊದಲ ಪ್ರಯತ್ನದಲ್ಲಿ ವಿಫಲವಾಗಿ ಎರಡನೇ ಪ್ರಯತ್ನದಲ್ಲಿ ಕಲ್ಲು ಸುಲಭವಾಗಿ ಎತ್ತಿದರೆ ಅದನ್ನು ಗತ್ತಿನಿಂದ ನೆಲಕ್ಕೆ ಎಸೆದು ಸಂಭ್ರಮಿಸಿದರು. ಜಾತ್ರೆಯಲ್ಲಿ ಗಮನ ಸೆಳೆದ ಮತ್ತೊಂದು ಗ್ರಾಮೀಣ ಕ್ರೀಡೆ ಕುಸ್ತಿ. ಸಾಂಪ್ರದಾಯಿಕ ಮಣ್ಣಿನ ಕುಸ್ತಿ ಮರೆಯಾಗುತ್ತಿರುವ ಈಗಿನ ದಿನಗಳಲ್ಲಿ ಕೊಪ್ಪಳದಲ್ಲಿ ಕೆಂಪು ಮಣ್ಣಿನ ಅಖಾಡದಲ್ಲಿ ಧೂಳೆಬ್ಬಿಸಿದ ಪೈಲ್ವಾನರು ಪರಸ್ಪರ ಚಿತ್ ಮಾಡಲು ಇನ್ನಿಲ್ಲದ ಕಸರತ್ತು ನಡೆಸಿದರು. ಒಬ್ಬ ಪೈಲ್ವಾನ್ ಪಟ್ಟು ಹಾಕಿದರೆ ಎದುರಾಳಿ ಮರುಪಟ್ಟು ಹಾಕಿದಾಗ ಕುಸ್ತಿ ಪ್ರೇಮಿಗಳು ಚಪ್ಪಾಳೆ ಹೊಡೆದು ಪ್ರೋತ್ಸಾಹಿಸಿದರು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕುಸ್ತಿ ಪಂದ್ಯಾವಳಿಗಳನ್ನು ನೋಡಲು ಸೇರಿದರು. ಕುಸ್ತಿಯ ಮಹಿಳಾ ವಿಭಾಗದ ಸ್ಪರ್ಧೆಯು ಗಮನ ಸೆಳೆಯಿತು. ಗದಗ ಜಿಲ್ಲೆ ಹೊಳೆಆಲೂರಿನ ಜ್ಞಾನಸಿಂಧು ಅಂಧ ಮಕ್ಕಳ ಶಾಲೆ, ಧಾರವಾಡ ಜಿಲ್ಲೆ ಸಿರುಗುಪ್ಪದ ಯೋಗ ಮಲ್ಲಕಂಬ ಮತ್ತು ಕೊಪ್ಪಳದ ಮಹಿಳಾ ಮಲ್ಲಕಂಬದ ತಂಡದವರು ಮಲ್ಲಕಂಬ ಸಾಹಸದ ಜೊತೆಗೆ ಯೋಗದ ವಿವಿಧ ಆಸನಗಳನ್ನು ತೋರಿಸಿದರು. ಅದರಲ್ಲಿಯೂ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು ಎಲ್ಲರೂ ಕಣ್ಣು ಅರಳಿಸಿ ನೋಡುವಂತೆ ಮಾಡಿದ ಪ್ರದರ್ಶನ ಚಿತ್ತಾಕರ್ಷಕವಾಗಿತ್ತು. ಮಲ್ಕಂದಲ್ಲಿ 2 ವಿಧ ಇದ್ದಾವೆ. ಒಂದು ಹುಡುಗರಿಗೆ, ಇನ್ನೊಂದು ಹುಡುಗಿರಿಗೆ. ಹುಡುಗರು ಪೋಲ್ ಮಲ್ಕಂಬ ಮತ್ತು ಹುಡುಗಿರಿಗೆ ರೋಪ್ ಇರೋದು. ನಾವು ರೋಪಲ್ಲಿ ಈಗ 18 ಆಸನ ತೋರಿಸಿದ್ದೀವಿ. ನಮಗೆ ನ್ಯಾಷನಲಲ್ಲಿ ಆಡಬೇಕಾದ್ರೆ 1 ನಿಮಿಷ 30 ಸೆಕೆಂಡ್ ಟೈಮ್ ಇರುತ್ತೆ. ಅಂದರೆ ಟೋಟಲ್ 90 ಸೆಕೆಂಡ್ ಇರುತ್ತೆ. ಆ 90 ಸೆಕೆಂಡಲ್ಲಿ 18 ಆಸನ ಕರೆಕ್ಟಾಗಿ ನೀಟಾಗಿ ಮಾಡಿದ್ರೆ ನಮಗೆ 10 ಪಾಯಿಂಟ್ ಅಂತ ಸ್ಕೋರ್ ಇರ್ತವೆ. ಆ 10 ಪಾಯಿಂಟಲ್ಲಿ ನಾವು ತಗೊಳ್ಳೋ ಸ್ಕೋರ್ಗೆ ನ್ಯಾಷನಲಲ್ಲಿ ಹೈಯೆಸ್ಟ್ ಬಂದರೆ ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿಯಾಗಿ ಪ್ಲೇಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗ್ತಾರೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕರಾಟೆ ಸಾಹಸ ಪ್ರದರ್ಶಿಸಿದರು. ಬರೆಗೈನಿಂದ ಇಟ್ಟಂಗಿ ಹೆಂಚುಗಳನ್ನು ಒಡೆಯುವುದು, ಮೈ ಮೇಲೆ ವಾಹನ ಏರಿದರೂ ಸಮಚಿತ್ತದಿಂದ ಮಲಗುವುದು, ಜನರನ್ನು ರಂಜಿಸುವ ರೀತಿಯಲ್ಲಿ ಕೊಪ್ಪಳದ ಕರಾಟೆ ಪಟುಗಳು ಆಟದ ಕೌಶಲ ಪ್ರದರ್ಶಿಸಿದರು. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕರಾಟೆ ಪ್ರದರ್ಶನವನ್ನು ನೀಡಿದ್ದೇವೆ. ಸಾಕಷ್ಟು ಜನ ನೀವು ಕರಾಟೆ ಸ್ಪರ್ಧೆಯನ್ನು ಮಾಡಿ ಅಂತೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಕೂಡ ನಾವು ಕರಾಟೆ ಪ್ರದರ್ಶನದ ಜೊತೆಗೆ ಕರಾಟೆ ಸ್ಪರ್ಧೆಯನ್ನು ಕೂಡ ಏರ್ಪಡಿಸ್ತೇವೆ, ಎಲ್ಲ ಅವಕಾಶಗಳನ್ನು ಕೊಟ್ಟರೆ. ಸಾರ್ವಜನಿಕರಿಗಾಗಿ ಗಾಳಿಪಟ ಹಾರಿಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅನೇಕರು ಗಾಳಿಪಟ ಹಾರಿಸಿ ಸಂಭ್ರಮಿಸಿದರು. 2 ವರ್ಷ ಆಯಿತು ಪಟ್ಟ ಹಾರಿಸ್ಲಿಕ್ಕೆ, ತುಂಬ ಖುಷಿ ಆಗ್ತಾ ಇದೆ. ಬಟ್ ಹಾಗಾಗಿ ಈ ವರ್ಷ ನಮ್ಮ ಚಿಕ್ಕ ಮಕ್ಕಳನ್ನ ಇರೋದು KG ಸೆಕ್ಷನ್ ನಮ್ಮದು ಸ್ಕೂಲ್ ಇರೋದು, ಆ ಮಕ್ಕಳನ್ನ ಕೂಡ ಕರ್ಕೊಂಡು ಬಂದು ಇಲ್ಲಿ ಪಟ್ಟ ಪ್ರದರ್ಶನ ಎಲ್ಲ ತೋರಿಸಿದ್ವಿ. ಮಕ್ಕಳು ತುಂಬ ಖುಷಿಪಟ್ಟರು. ಯಾಕಂತಂದರೆ ಆ ಸ್ಕೂಲ್ ವತಿಯಿಂದ ನಾವೆಲ್ಲ ಮಾಡ್ತಾಯಿದ್ವಿ. ಬಟ್ ಇಷ್ಟು ಹೈ ಮಟ್ಟಕ್ಕೆ ಹೋಗಿ ಎಲ್ಲ ನೋಡೋದು ಮಕ್ಕಳಿಗೆ ತುಂಬ ಖುಷಿ ಆಯಿತು. ಬೇರೆ ಬೇರೆ ಥರದ್ದೆಲ್ಲ ಡಾಲ್ಸ್ ಎಲ್ಲ ಇದ್ದಾವೆ, ಆ ಥರದ್ದು ತುಂಬ ಖುಷಿಪಟ್ಟರು. ಈಗಾಗಲೇ ಗುಜರಾತು, ಹೈದರಾಬಾದು ಮತ್ತು ಬೆಳಗಾವಿನಲ್ಲಿ, ಗೋವಾ ಎಲ್ಲ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಭಾಗವಹಿಸಿದ್ದೀವಿ. ಈಗ ಇಲ್ಲಿನ MP ಅವರು ನಮ್ಮನ್ನು ಕರೆಸ್ಕೊಂಡಿದ್ದಾರೆ 4 ಜನನ. ನಾವಿಲ್ಲಿ ಬಂದು ಪ್ರದರ್ಶನ ಕೊಡ್ತಾಯಿದ್ದೀವಿ. ಈಗ 2ನೇ ಸಲ, 12 ವರ್ಷದಿಂದ ಫಸ್ಟ್ ಬಂದಿದ್ವಿ 4 ಜನ ಇಲ್ಲಿಗೆ. ಈಗ 2ನೇ ಸಲ ಬಂದಿದ್ವಿ ಗವಿಸಿದ್ದೇಶ್ವರ ಮಠಕ್ಕೆ. ಇದು ನಮ್ಮ ಭಾಗದ ಎಲ್ಲ ಯುವಕರಿಗೆ ಉದ್ದೇಶಿಟ್ಟುಕೊಂಡು ಕ್ರೀಡಾಪಟುಗಳ ಉತ್ತೇಜಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದು ತುಂಬ ಜನರಲ್ಲಿಂದ ಪ್ರಶಂಸೆ ಸಿಕ್ಕಿದೆ. ನಾವು ಎಲ್ಲ ವರ್ಗದವ್ರನ್ನು, ರೈತರಿರ್ಬೋದು, ಮಕ್ಕಳಿಗೆ, ಎಲ್ಲರಿಗೂ ಕೂಡ, ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು, ರೈತ ಜನಾಂಗಕ್ಕೆ ನಾವು ಜಾಸ್ತಿ ಒತ್ತು ಕೊಟ್ಟಿದ್ವಿ. ಗ್ರಾಮೀಣ ಕ್ರೀಡೆಗಳಿಗೆ ಭಾಳ ಒತ್ತು ಕೊಟ್ಟಿದ್ವಿ. ಆಧುನಿಕ ಭರಾಟೆಯ ನಡುವೆ ಗ್ರಾಮೀಣ ಕ್ರೀಡೆಗಳು ಈಗ ಹಳ್ಳಿಗಳಲ್ಲಿಯೂ ಕಾಣುವುದು ಅಪರೂಪ.
ಆದ್ದರಿಂದ ಪ್ರತಿ ವರ್ಷ ಗವಿಮಠದ ಜಾತ್ರೆಯ ಸಮಯದಲ್ಲಿ ಗವಿಶ್ರೀ ಕ್ರೀಡಾ ಉತ್ಸವ ಆಚರಿಸಿ ಮೈಸೂರು ದಸರಾ ಮಾದರಿಯಲ್ಲಿಯೇ ಕೊಪ್ಪಳದ ಉತ್ಸವವನ್ನು ಜನಪ್ರಿಯಗೊಳಿಸುವ ಗುರಿ ಜನಪ್ರತಿನಿಧಿಗಳದ್ದಾಗಿದೆ. ಮೊದಲ ಬಾರಿಗೆ ನಡೆಸಿದ ಗವಿಶ್ರೀ ಕ್ರೀಡಾ ಉತ್ಸವ ಗ್ರಾಮೀಣ ಕ್ರೀಡೆಗಳ ಉಳಿವಿಗೂ ಮುನ್ನುಡಿ ಬರೆದಂತಾಯಿತು.